ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನಿನ್ನ ಅನುಮಾನ ನಿಜ ಪುಟ್ಟ. ನಿನ್ ಮನೆಯವ್ರು ಅನ್ಕೋತಿರೋ ರೀತಿ ನಾನಿಲ್ಲ. ನೀನ್ ಏನೆಲ್ಲ ಅನುಮಾನ ಪಟ್ಟ್ಯೋ ಅದೆಲ್ಲ ನಿಜ. ನಾನಿರೋದೇ ಹಾಗೆ. ಒಂದ್ ಮಾತು ಹೇಳ್ತೀನಿ ಶಾಂಭವಿ ಅಮ್ಮ, ಮೀರಾ ಇರೋವರೆಗೂ ಈ ಮನೆಗೆ ಯಾವ ಕೇಡು ಆಗಲ್ಲ. ಅವಳು ಒಂಥರ ಈ ಮನೆಗೆ ರಕ್ಷಾ ಕವಚ ಇದ್ದ ಹಾಗೆ. ಅವಳು ಒಂದು ಮುದ್ದು ಗೊಂಬೆ ಇದ್ದ ಹಾಗೆ. ಅವಳು ಕಂಡ್ರೆ ನನಗೆ ತುಂಬ ಪ್ರೀತಿ. ಅಮ್ಮ, ಅಹಲ್ಯ ಅಕ್ಕ ಈ ಮನೆಗೆ ಸರಿಯಾದ ಸೊಸೆ ಅಲ್ಲ. ಅವ್ರನ್ನ ಈ ಮನೆಗೆ ಸೊಸೆ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ವಿ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ. ಸೀರಿಯಸ್ ಆಗಿ ಹೇಳಲ್ಲ, ನಂಗೇನನ್ಸುತ್ತೆ ಅಂದರೆ ಅಹಲ್ಯ ಅಕ್ಕ ಯಾವುದೋ ದ್ವೇಷನ ಮನಸ್ಸೊಳಗೆ ಇಟ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ ಅನಿಸ್ತಿದೆ. ಹಾಂ ಅಮ್ಮ, ಅಮ್ಮ ನಾನು ಅವಾಗ್ಲಿಂದ ಮಾತಾಡ್ತಿದ್ದೀನಿ, ನೀನು ಯಾಕೇನೋ ಮಾತಾಡ್ತಿಲ್ಲ? ಅಮ್ಮ, ಮಲ್ಕೊಂಡ್ಬಿಟ್ಟಿದ್ಯಾ ನೀನು? ಹಾಗಿದ್ರೆ ನಾನು ಅವಾಗ್ಲಿಂದ ಒಬ್ಳೆ ಮಾತಾಡ್ತಿದ್ನ. ಏನಮ್ಮ ನೀನು ಸ್ವಲ್ಪ ಧೈರ್ಯ ತಗೊಂಡು ಈ ವಿಷಯನ ನಿನ್ನ ಹತ್ರ ಮಾತಾಡೋಣ ಅಂತ ಬಂದ್ರೆ ಮಲ್ಗ್ಬಿಟ್ಟಿದ್ಯಲ್ಲ. ಅಮ್ಮ, ದೇವ್ರೆ, ನಿಂತ್ಕೊಂಡ್ರು ಅವ್ರ ಮಾತೇ ಕೇಳುತ್ತೆ, ಕೂತ್ಕೊಂಡ್ರು ಅವ್ರು ಹೇಳಿದ ಮಾತುಗಳೇ ನೆನಪಾಗುತ್ತೆ. ಅವ್ರ ಕಣ್ಣು, ಅವ್ರ ಸ್ಮೈಲು, ಅವ್ರು ಮಾತಾಡ್ತಿದ್ದ ರೀತಿಯೆಲ್ಲ ನೆನ್ಸ್ಕೊಂಡ್ರೆ ಇದು ಯಾವುದೋ ವಿಲನ್ ಥರ ಇರ್ಲಿಲ್ವಲ್ಲ. ನಾನು ಎಷ್ಟೊಂದು ಸಿನಿಮಾ ನೋಡಿದ್ದೀನಿ, ಅದ್ರಲ್ಲಿ ಯಾವಾಗಲೂ ವಿಲನ್ನು ಕಣ್ಣು ಫುಲ್ ಜೋರಾಗಿ ಬಿಟ್ಕೊಂಡು ಒರಟಾಗಿ ಮಾತಾಡ್ಕೊಂಡು ಕಿರ್ಚಾಡ್ತಾರೆ. ಆದರೆ ಇವರು ಎಷ್ಟು ಸಾಫ್ಟಾಗಿ ಮಾತಾಡ್ತಿದ್ರು, ಪಾಪದ ಥರ ಸ್ಮೈಲ್ ಮಾಡ್ಕೊಂಡೆ ಮಾತಾಡ್ತಿದ್ರು. ಒಳ್ಳೆ ಹೀರೋಯಿನ್ ಥರನೇ ಮುದ್ದಾಗಿ ಮಾತಾಡ್ತಿದ್ರು. ಓ ದೇವ್ರೆ, ಕನ್ಫ್ಯೂಷನ್ ಆಗ್ತಿದ್ಯಲ್ಲಪ್ಪ. ಇಲ್ಲ ಮೀರಾ, ಮೊದಲು ನೀನು ಸರಿ ಹೋಗ್ಬೇಕು. ಮನಿ ಕರೆಕ್ಟಾಗೆ ಹೇಳ್ತಾನೆ, ನೀನು ಓವರಾಗಿ ಆಡ್ತಿದ್ಯಾ, ಓವರಾಗಿ ಥಿಂಕ್ ಮಾಡ್ತಿದ್ಯಾ. ಮೊದಲದನ್ನ ನೀನು ನಿಲ್ಲಿಸು. ಅಹಲ್ಯ ಅಕ್ಕನ ವಿಷಯದಲ್ಲಿ ನೀನು ಮುಂಚೆ ಯೋಚನೆ ಮಾಡಿದ್ದೆಲ್ಲ ರಾಂಗ್ ಆಗಿದೆ, ಈಗಲೂ ರಾಂಗ್ ಆಗಿದೆ. ಹೌದು, ಇದು ರಾಂಗೆ. ಹೌದು ಹೌದು. ಒಂದು ವೇಳೆ ಇದೇ ಸತ್ಯ ಆದ್ರೆ ಅಹಲ್ಯ ಅಕ್ಕಂತರ ಕ್ರಿಮಿನಲ್ ಮೈಂಡ್ ಇರೋ ವ್ಯಕ್ತಿ ಇನ್ಯಾರೂ ಇಲ್ಲ. ಚಿಚೆ ಇಲ್ಲ ಮೀರಾ, ಸ್ಟುಪಿಡ್ ಕಣೆ, ಸ್ಟುಪಿಡ್. ನೀನೇ ಓವರ್ ಆಕ್ಟ್ ಮಾಡ್ತೀಯ. ಪಾಪ ಅಹಲ್ಯ ಅಕ್ಕ ಸಾಧು ಪ್ರಾಣಿ ತರ ಕಣೆ. ಅವ್ರ ಮನ್ಸು ಬೆಣ್ಣೆ ಅಂತದ್ದು. ಅವ್ರು ಯಾವ್ದಾರು ಆಂಗಲಿಂದ ನಿನ್ಗೆ ವಿಲನ್ ತರ ಕಾಣಿಸ್ತಾರಾ? ಪಾಪ ಅವ್ರು ನನ್ನ ಎಷ್ಟು ಹಾಡಿ ಹೊಗಳಿದ್ರು. ಯಾವ್ದಾದ್ರು ವಿಲನ್ನು ಶತ್ರುಗಳನ್ನ ಈ ತರ ಹೊಗಳ್ತಾರ? ಇಲ್ಲ ಇಲ್ಲ ವೀರಾ, ದಿಸ್ ಇಸ್ ಟೂ ಮಚ್. ನೀನೇ ವಿಪರೀತ ಯೋಚನೆ ಮಾಡ್ತಿದ್ಯಾ ಕಣೆ. ಪಾಪ ಅಹಲ್ಯ ಅಕ್ಕ, ಆ ಥರ ಎಲ್ಲ ಯೋಚನೆ ಮಾಡ್ಬೇಡ. ತಪ್ಪು ತಪ್ಪು ತಪ್ಪು.
ಅಯ್ಯೋ ದೇವ್ರೆ, ನೀನ್ ಯಾಕೆ ಈ ಹಾಡು ಹೇಳ್ತಿದ್ಯಾ? ನೀನು ಓವರ್ಗಿಂತ ಓವರ್ ಆಗಿ ಯೋಚನೆ ಮಾಡ್ತಿದ್ಯಾ. ತಪ್ಪು ತಪ್ಪು. ಅಲ್ಲಿ ಅಕ್ಕ ಏನು ಮಾಡಿಲ್ಲ ಕಣೆ, ಪಾಪಚ್ಚಿ ಅವರು. ನೀನ ಏನನ್ನ ಯೋಚನೆ ಮಾಡ್ತಿದ್ಯಾ? ಮತ್ತೆ ಅವ್ರು ಹೇಳಿದ ಮಾತು ನೋಡು, ನೀನು ಊಹಿಸೋದಕ್ಕೆ ಆಗದೆ ಇರೋ ಅಂತ ಸೊಸೆ ನಾನು ಅಂತಾರೆ. ಇಲ್ಲ ಇಲ್ಲ, ಅವ್ರು ಯಾವುದೋ ಅಜೆಂಡಾ ಇಟ್ಕೊಂಡೇ ಈ ಮನೆಗೆ ಬಂದಿದ್ದಾರೆ. ನಮ್ಮ ಸಾಕುಗೇನಾದ್ರೂ ಅಪಾಯ ಆದ್ರೆ ಏನ್ ಗತಿ? ಇಲ್ಲ ಇಲ್ಲ, ನಮ್ಮ ಸಾಕುಗ್ ಮೊದಲು ಹುಷಾರಾಗಿರೋದಕ್ಕೆ ಹೇಳ್ಬೇಕು. ಇಲ್ಲ ಕಣ ಮೀರಾ, ಅಹಲ್ಯ ಅಕ್ಕವ್ರ ಪಾಪ ಅಂತವ್ರಲ್ಲ. ಒಂದ್ ವೇಳೆ ಅವ್ರು ಹೇಳಿದ್ದೆ ನಿಜವಾದ್ರೆ? ಏನಾದ್ರೂ ಆಗ್ಲಿ, ಮೊದ್ಲು ನಮ್ ಸಾಕುಗೆ ಎಚ್ಚರಿಕೆ ಕೊಟ್ಬಿಡ್ಬೇಕು. ವೀರೋ, ಏನೇ ಮಾಡ್ತಿದ್ಯಾ? ಅದು ಸಾಕು ಆದ್ರೆ ಸ್ವಲ್ಪ ಮಾತಾಡ್ಬೇಕಿತ್ತು ಕಣೋ. ಈಗ್ಲಾ? ಹೋ ಕಣೋ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ನಿನ್ ತಲೆ ಬುದ್ಧಿ ಇದೆಯೇನೆ ನಿನ್ಗೆ? ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಬಾ. ಅನಿ ಅಲ್ಲ ಕಣೋ, ನನ್ ಮಾತು ಕೇಳು. ಇದು ಏನು ಹೇಳ್ಬೇಡ, ಸುಮ್ನೆ ಬಾ. ಅನಿ, ಇವತ್ ಯಾವ ದಿನ ಅಂತ ಗೊತ್ತಿಲ್ವಾ ನಿನ್ಗೆ? ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಗೊತ್ತಾಗಲ್ವಾ? ಬೈಬೇಡ ಕಣೋ, ಮೊದ್ಲೇ ಅಪ್ಸೆಟ್ ಆಗಿದ್ದೀನಿ, ಇನ್ನು ನೋಸ್ಬೇಡ. ಬೈದೆ ನೀನ್ ಮುದ್ ಮಾಡ್ತಾರೆ ಕೋತಿ. ಒಂಚೂರು ಬುದ್ಧಿ ಇಲ್ವಾ ನಿನ್ಗೆ? ಹೌದು ಕಣೋ, ನನಗ್ ಬುದ್ಧಿ ಇಲ್ಲ. ದಡ್ಡಿ ದಡ್ಡಿ ನಾನು. ಓವರ್ ಆಗಿ ಆಡ್ತೀನಿ, ಎಕ್ಸ್ಟ್ರೀಮ್ ಆಗಿ ಥಿಂಕ್ ಮಾಡ್ತೀನಿ. ದಡ್ಡಿ ದಡ್ಡಿ ನಾನು, ಬುದ್ಧಿ ಇಲ್ಲ ನನ್ಗೆ. ಛೆ! ಅರೆ, ಇವಳಿಗೇನಾಯ್ತು? ಅಹಲ್ಯ ಅಳಿಯಂದ್ರು ಒಟ್ಟಿಗಿರೋದಿಕ್ಕೆ ಇವಳಿಗೆ ಹೊಟ್ಟೆ ಉರಿತಿದ್ಯಾ? ಅವರಿಬ್ರು ಜೊತೆ ಆಗಿರೋದನ್ನ ಇವಳಿಗೆ ಸಹಿಸ್ಕೊಳಕ್ಕಾಗ್ತಿಲ್ವೇನೋ. ಚಿಚಿ, ಇಂಥ ಕೆಟ್ಟ ಹುಡುಗಿ ಇವಳು. ಅಹಲ್ಯ ಅವರೇ, ಮದುವೆ ಎಲ್ಲ ತುಂಬ ಚೆನ್ನಾಗಾಯ್ತಲ್ವಾ? ಮದುವೆ ಮನೇಲಿ ನಡೆದ ಇನ್ಸಿಡೆಂಟಿಂದ ಮದುವೆಯಲ್ಲಿ ನಿಂತೋಗುತ್ತೋ ಅಂತ ನನಗೆ ತುಂಬ ಟೆನ್ಷನ್ ಆಗಿತ್ತು. ನೀವು ಟೆನ್ಸ್ಡ್ ಆಗಿದ್ರಿ ಅನ್ಸುತ್ತೆ ಅಲ್ವಾ? ಮದುವೆ ಮುಗಿದ್ಮೇಲೆ ಮೀರಾ ಮತ್ತೆ ಅನಿ ತುಂಬ ಖುಷಿಯಾಗಿದ್ರು. ಪಾಪ ಮೀರಾ ತನ್ನಿಂದಾಗಿ ಎಲ್ಲ ಹಾಳಾಯ್ತು ಅಂತ ತುಂಬಾನೇ ಗಿಲ್ಟ್ ಫೀಲ್ ಮಾಡ್ಕೋತಿದ್ಲು. ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತಿದ್ಲು. ಕೇಳಿದ್ಲಾ? ನಿಮ್ಮ ಮುಂದೆ ಬರೋದಕ್ಕೆ ಧೈರ್ಯ ಸಾಲ್ತಿಲ್ಲ ಅಂತ ಹೇಳ್ತಿದ್ಲು. ಪಾಪ ಅವಳು ತುಂಬಾನೇ ಒಳ್ಳೆ ಹುಡುಗಿ. ಈ ಕುಟುಂಬದವ್ರ ಬಗ್ಗೆ, ಈ ಮನೆ ಬಗ್ಗೆ ಅವಳು ತುಂಬಾ ಪ್ರೀತಿ ಇದೆ. ಅಹಲ್ಯ ಅವರೇ, ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ, ನೀವೇನು ರೆಸ್ಪಾಂಡೇ ಮಾಡ್ತಿಲ್ಲ. ನೋ, ಇಟ್ಸ್ ಇಂಪಾಸಿಬಲ್. ನನಗೆ ಇದೆಲ್ಲ ಇಷ್ಟ ಇಲ್ಲ. ಕೋಳಿ ಮರಿ, ಹೇ ಕೋಳಿ ಮರಿ, ಅಲ್ಲ ಕಣೆ, ಒಂದೊಂದು ವಿಷಯದಲ್ಲಿ ಗಂಡು ಮಕ್ಳಿಗಿಂತ ನಾನೇ ಸ್ಟ್ರಾಂಗು ಅನ್ನೋ ಥರ ಆಡ್ತೀನಿ. ಇನ್ ಕೆಲವು ಚಿಕ್ಕ ಪುಟ್ಟ ವಿಷಯಕ್ಕಂತೂ ನೀನು ವೀಕು ಅಂತ ತೋರಿಸ್ಕೋತಿ.
ಒಂದೊಂದ್ಸಲ ಕೋಪ ಬರೆಸ್ತೀಯ, ಒಂದೊಂದ್ಸಲ ಕಣ್ಣೀರು ತರಿಸ್ತೀಯ, ಒಂದೊಂದ್ಸಲ ನಿನಗೆ ಬುದ್ಧಿನೇ ಇಲ್ಲ ಅನ್ನೋ ಥರ ಆಡ್ತೀಯ, ಅದಕ್ಕೆ ಬೈಬೇಕು ಅನ್ಸುತ್ತೆ. ಒಂದೊಂದ್ಸಲ ನೀನು ಮಗು ಥರ ಇರೋ ಮನ್ಸನ್ನ ನೋಯಿಸ್ಬಿಟ್ನಲ್ಲ ಅಂತ ಬೇಜಾರಾಗುತ್ತೆ. ನೀನೊಂಥರ ವಿಚಿತ್ರ ಕಣೆ. ಸರಿ, ಬೇಜಾರು ಮಾಡ್ಕೊಬೇಡ. ಸಾರಿ ಸಾರಿ ಅನ್ನಲ್ಲ ಮೀರಾ. ನಿನಗೆ ಯಾಕೆ ಇಷ್ಟು ದುಃಖ ಆಗ್ತಿದೆ ಅಂತ ಏನು ಗೊತ್ತು? ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಟ್ಟಿಗೆ ಬೆಳೆದು ಈಗ ಅಣ್ಣ ದೂರ ಆಗ್ತಿದ್ದಾನೆ ಅಂತ ಫೀಲಿಂಗ್ ಬರ್ತಾ ಇದೆ ಅಲ್ವಾ ನಿಂಗೆ? ನನಗೂ ಒಂದೊಂದು ಟೈಮ್ ಹಾಗೆ ಅನಿಸುತ್ತೆ. ಆದರೆ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಅಲ್ವಾ? ಒಂದು ಹಂತದವರೆಗೂ ಮಾತ್ರ ನಾವೆಲ್ಲ ಒಟ್ಟಿಗೆ ಒಂದೇ ತಟ್ಟೆ, ಒಂದೇ ರೂಮು, ಒಂದೇ ಗಾಡಿ, ಒಂದೇ ಟೈಮ್ನ ಶೇರ್ ಮಾಡೋದಕ್ಕಾಗೋದು. ಮದುವೆ ಅನ್ನೋ ಘಟ್ಟ ಬಂದಾಗ ಎಲ್ಲ ಬದಲಾಗುತ್ತಲ್ವಾ? ನಮ್ಗಿಷ್ಟ ಇಲ್ಲದೆ ಹೋದರೂ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬದಲಾದ ಲೈಫ್ನ ಒಪ್ಕೊಳ್ಳೇಬೇಕು. ಅಹಲ್ಯ ಅದಕ್ಕೆ ನಂತರ ನಾವು ಬರ್ತೀವಿ. ಈ ಚೇಂಜಸ್ನ ನೀನು ಒಪ್ಕೊಳ್ಳೇಬೇಕು. ನೀನು ಅಣ್ಣನ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ? ಅದೆಲ್ಲ ಕಣೋ ಅನಿ. ಮತ್ತೆ ವಿಷಯ ಅದೇ. ಆದರೆ ನೀನು ಹೇಳೋ ರೀತಿ ಬೇರೆ ಇರುತ್ತೆ. ಈಗ ಸುತ್ಕೊಂಡು ಆಗ ಸುತ್ಕೊಂಡು ಕೊನೆಗೆ ಅದೇ ಪಾಯಿಂಟಿಗೆ ಬರ್ತೀಯ. ನನಗೆ ಗೊತ್ತು ಕಣೆ ಮೀರಾ, ನಿನಗೆ ಮೂಡ್ ಸರಿ ಇಲ್ಲ ಅಂತ. ಸರಿ, ನಿನ್ನ ಮೂಡ್ ಸರಿ ಹೋಗೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ನಾನು ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನೀನು ಅಲ್ಲಿಗೆ ಬಂದರೆ ನಿನ್ನ ಮೂಡ್ ಸರಿ ಹೋಗುತ್ತೆ. ಹಾಂ, ಬಾ. ಎಲ್ಲಿಗೋ? ಮಿಡ್ ನೈಟ್ ಐಸ್ ಕ್ರೀಮ್. ಇಲ್ಲ, ನಾನು ಬರೋದಿಲ್ಲ. ನಂಗೆ ಐಸ್ ಕ್ರೀಮ್ ಬೇಡ. ನಾನು ಮನೇಲೇ ಇರಬೇಕು. ಏ, ನೈಟ್ ಔಟ್ ಕಣೆ. ಲಾಂಗ್ ಡ್ರೈವ್ಗೆ ಹೋಗೋಣ ಅಂತ ಜೀವ ತಿಂತಿದ್ ಮೀರಾ, ಮಿಡ್ ನೈಟ್ ಐಸ್ ಕ್ರೀಮಿಗೆ ಬರಲ್ವಾ? ನಾನೇನು ಕನ್ಸು ಕಾಣ್ತಿಲ್ಲ ತಾನೆ? ಮೀರಾ ಬಾ, ಡವ್ ಮಾಡ್ಬಿಡ ಬಾರೆ, ಗೊತ್ತು. ನೋ ನೋ. ಅಹಲ್ಯ ಅವ್ರೆ, ಅಹಲ್ಯ ಅವ್ರೆ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ ಸರ್. ನನಗಿದನ್ನೆಲ್ಲ ನೋಡಿದ್ರೆ ಭಯ ಆಗತ್ತೆ. ನನ್ನ ಕೈ ಕಾಲೆಲ್ಲ ನಡ್ಕೋದಕ್ಕೆ ಶುರು ಆಗತ್ತೆ. ನನ್ನ ಜೀವನದ ಹಳೆಯ ಘಟನೆಗಳೆಲ್ಲ ನೆನಪಿಗೆ ಬಂದು ಹೆದರಿಕೆ ಆಗುತ್ತೆ ಸರ್. ಜೀವನೇ ಕಳ್ಕೋಬೇಕು ಅಂತ ಅನ್ಸತ್ತೆ ಸರ್. ಐ ಆಮ್ ಸಾರಿ. ಹಳೆ ಘಟನೆಗಳ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಸ್ವಲ್ಪ ನನ್ಗೆ ಅರ್ಥ ಆಗೋ ಥರ ಹೇಳ್ತೀರಾ ಪ್ಲೀಸ್? ಯಾಕೆ ಅಳ್ತಿದ್ದೀರಾ ಹೇಳಿ. ಈಗ ರೂಮಲ್ಲಿ ನಾನು ನಿಮ್ಮ ಜೊತೆ ಇರೋದು, ರೂಮ್ ಹೀಗೆ ಡೆಕೋರೇಟ್ ಆಗಿರೋದು, ಮಂಚ ಹೂವಿಂದ ಡೆಕೋರೇಟ್ ಆಗಿರೋದು, ಇದನ್ನೆಲ್ಲ ನೋಡಿದ್ರೆ ನಂಗೆ ಹೆದರಿಕೆ ಆಗುತ್ತೆ. ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದೆಲ್ಲ ನೆನಪಾಗುತ್ತೆ. ಸಾಯ್ಬೇಕು ಅಂತ ಅನ್ಸುತ್ತೆ. ಐ ಆಮ್ ಸಾರಿ ಸರ್. ಓ ಗಾಡ್, ಓ ನೋ. ಈ ಫಸ್ಟ್ ನೈಟ್ ಅನ್ನೋದು ಅವ್ರ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ನೋವು ಕೊಟ್ಟಿದೆ. ಇದ್ಯಾಕೆ ನನಗೆ ಮೊದಲೇ ಅರ್ಥ ಆಗಲಿಲ್ಲ? ಸಾಕೇತ್, ಈ ಸೂಕ್ಷ್ಮ ವಿಷಯಗಳನ್ನೆಲ್ಲ ನೀನು ಅರ್ಥ ಮಾಡ್ಕೋಬೇಕು. ನೊಂದಿದ್ದಾರೆ ಕಣವರು. ಅಲ್ಲವ್ರೆ, ಆ್ಯಕ್ಚುಲಿ ಸಾರಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ನಿಮ್ಮ ಮನ್ಸಿಗೆ ಹರ್ಟ್ ಮಾಡಿದ್ದಕ್ಕೆ ರಿಯಲಿ ಸಾರಿ.
ಈ ಮನೆ ಮೇಲೆ, ಈ ಕುಟುಂಬದ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ. ನಾನು ಹೇಳ್ತಿರೋದೆಲ್ಲ ಸತ್ಯ. ನಾನು ಸುಳ್ಳು ಹೇಳಲ್ಲ ಬಂಗಾರಿ. ಮೀರಾ ಐಸ್ ಕ್ರೀಮ್. ಮೀರಾ, ಏನ್ ಯೋಚನೆ ಮಾಡ್ತಿದ್ಯಾ? ಬನ್ನಿ, ನಾವು ಸಾಕುನ ಬಿಟ್ಟು ಯಾವತ್ತೂ ಔಟಿಂಗಿಗೆ ಬಂದಿಲ್ಲ. ಪ್ಲೀಸ್ ಅವರಿಬ್ರಿಗೂ ಬರೋದಕ್ಕೆ ಹೇಳೋ. ಓ ಗಾಡ್, ಅಲ್ಲಿದ್ರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀಯಾ? ಸರಿ ಹೋಗಲ್ಲ ಅಂತ ಈಗ ತಾನೇ ಬೈದಿಲ್ಲ, ಆಚೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಬಂದು ಅದೇ ರಾಗ ಆಡ್ತಿದ್ಯಲ್ಲೇ. ನೋಡು, ಇವತ್ತು ಅವರಿಬ್ರು ಡೇ, ಅವರಿಬ್ರು ಒಂದಾಗಬೇಕು. ನನ್ನ ಜೊತೆ ಐಸ್ ಕ್ರೀಮ್ ತಿನ್ನೋದಕ್ಕೆ ನಿನಗೊಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ಮಿಸ್ ಮಾಡ್ಕೋಬೇಡ, ತಿನ್ನು. ನಂಗೆ ಸಾಕು, ನಾನು ಮನೆಗೆ ಹೋಗ್ಬೇಕು. ಮೀರಾ, ಮೀರಾ ನಿಂತ್ಕೋ. ಮೀರಾ ನಿಂತ್ಕೋ, ನಿಂತ್ಕೋ. ಏನಾಯ್ತು ಮೀರಾ? ಯಾಕೊಂಥರ ಇದೆಯಾ? ನನ್ನಿಂದನೇ ಎಲ್ಲ ಪ್ರಾಬ್ಲಮ್. ನಾನೀಗ ಮನೆಗೆ ಹೋಗ್ಬೇಕು. ನೀನ್ ಬಂದ್ರೆ ಸರಿ, ಇಲ್ಲಾಂದ್ರೆ ನಾನು ಒಬ್ಳೆ ಹೊರಡ್ತೀನಿ. ಗಾಡ್, ಮೀರಾ ಈಡಿಯಟ್ ಕಣೆ ನೀನು. ಬಾ. ಮುಖಾನ ಯಾಕೆ ಓದಿಸ್ಕೊಂಡಿದ್ದೆ? ಅಟ್ಲೀಸ್ಟ್ ಅದನ್ನಾದ್ರೂ ಹೇಳು. ಹೇಳಿದ್ರೆ ನಿನಗೆ ಅರ್ಥ ಆಗ್ಬೇಕಲ್ವಾ? ನನಗೆ ವಾಪಸ್ ಬೈತ್ಯ. ನೀ ಸಮಾಧಾನವಾಗಿ ಕೇಳ್ತೀನಿ ಅಂದ್ರೆ ನಾನು ಹೇಳ್ತೀನಿ. ಸರಿ ಹೇಳು, ಅದೇನಂತ ಹೇಳು. ನಿನ್ನ ಮಾತು ಮುಗಿಯೋವರೆಗೂ ನಾನು ಒಂದು ಮಾತು ಮಾತಾಡಲ್ಲ, ಓಕೆನಾ? ಕಣೋ ಅನಿ, ನನಗೂ ಕೂಡ ಇದೇ ರೀತಿ ಟೆನ್ಷನ್ ಆಯ್ತು. ಹೇ ಗುಗ್ಗು, ಈ ರೀತಿ ನಗ್ತಿದ್ಯಲ್ಲ, ನಾನಿನ್ ಜೋಕ ಮಾಡ್ದೆ. ಸೀರಿಯಸ್ ಮ್ಯಾಟರ್ ಹೇಳ್ತಿದ್ದೀನಿ ಕಣೋ. ಗುಗ್ಗು ನಾನಲ್ಲ ಕಣೆ, ಗುಗ್ಗು ನೀನು. ಬುದ್ದು ಸೂಪರ್. ಅದಕ್ಕೆ ಇಷ್ಟು ವರ್ಷ ನಾವು ಮಾಡಕ್ ಆಗದೆ ಇದ್ದದನ್ನ ನೀವು ಒಂದೇ ದಿನದಲ್ಲಿ ಮಾಡಿದ್ರಿ. ಇಷ್ಟು ದಿನ ನೀನು ಎಲ್ಲರೂ ಕಾಲನ ಎಳಿತಾ ಇದ್ದೆ, ಇವಾಗ ನಿನ್ನ ಕಾಲನ ಎಳೆಯೋದಕ್ಕೆ ಅದಕ್ಕೆ ಬಂದಿದ್ದಾರೆ. ದೇವ್ರಂತ ಅದಕ್ಕೆ ಅವ್ರು ಈ ರೀತಿ ಮಾತಾಡೋದಕ್ಕೆ ಸಾಧ್ಯನ? ಏ ಕೋಳಿ ಮರಿ, ಅವರು ತಮಾಷೆ ಮಾಡಿದಾರಷ್ಟೇ. ಇಟ್ಸ್ ಎ ಜೋಕ್ ಕಣೆ. ಜೋಕ್ನ ಅರ್ಥ ಮಾಡ್ಕೊಳ್ಳದೆ ಅದನ್ನೇ ಸೀರಿಯಸ್ ಅನ್ಕೊಂಡು ಮುಖನ ಯಾವ ರೀತಿ ಮಾಡ್ಕೊಂಡಿದ್ಯಾ ನೋಡು. ನಡಿ. ಅನಿ, ಅನಿ, ಇದು ಸೀರಿಯಸ್ ಆಗಿ ಜೋಕಾ? 100ಗೆ 200% ಜೋಕ್. ಇಟ್ಸ್ ಎ ಜೋಕ್ ಕಣೆ. ಅಪ್ಪ ದೇವ್ರೆ, ಅಹಲ್ಯ ಅಕ್ಕನ ವಿಷಯದಲ್ಲಿ ಇದುವರೆಗೂ ನಮ್ಮ ಮನಿ ಹೇಳಿದ್ದೆಲ್ಲ ಸತ್ಯ ಆಗಿದೆ. ಈ ವಿಷಯನೂ ಸತ್ಯ ಆಗ್ಬಿಡ್ಲಪ್ಪ ಪ್ಲೀಸ್. ನೀನು ಹೋಗ್ತಾ ನಾನು ಬರ್ತೀನಿ. ಅಲ್ಲೇ ಅವ್ರೆ, ನಿಮ್ಮ ಕಣ್ಣಲ್ಲಿ ನೀರು ಬರ್ಸೋದಿಲ್ಲ ಅಂತ, ನಿಮ್ಮ ಮನ್ಸಿಗೆ ನೋವಾಗ ಹೋಗಿ ನಡ್ಕೊಳ್ಳೋದಿಲ್ಲ ಅಂತ ಅಗ್ನಿ ಸಾಕ್ಷಿಯಾಗಿ ನಾನು ಮಾತು ಕೊಟ್ಟಿದ್ದೀನಿ. ಆ ಮಾತು ಒಂದೇ ದಿನದಲ್ಲಿ ಮುರಿದು ಹೋಗ್ಬಾರ್ದು. ಮುರಿದು ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ನೀವು ಈ ಮನೆಗೆ ಬಂದಿರೋದು ಸಂತೋಷ ಅನುಭವಿಸೋದಕ್ಕೆ, ನಗ್ನಗ್ತಾ ಜೀವನ ಮಾಡೋದಕ್ಕೆ. ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಮಾತ್ರ ತುಂಬಿರಬೇಕು, ನೋವು ದುಃಖ ಅಲ್ಲ. ನನ್ನ ಹೆಂಡತಿಗೆ ಏನನ್ನು ನೋಡಿದ್ರೆ ಖುಷಿ ಆಗುತ್ತೋ ಅದು ಮಾತ್ರ ಅವಳ ಕಣ್ಮುಂದೆ ಇರಬೇಕು. ಏನನ್ನು ನೋಡಿದ್ರೆ ದುಃಖ ಆಗುತ್ತೋ ಅದು ಯಾವುದೋ ಅವಳ ಕಣ್ಮುಂದೆ ಇರಬಾರ್ದು. ಇರೋದಕ್ಕೆ ನಾನು ಬಿಡೋದು ಇಲ್ಲ. ಗಂಡ ಹೆಂಡತಿ ಪ್ರೀತಿ ಇದಕ್ಕಿಂತ ಮಿಗಿಲಾದು. ಸರ್, ಏನ್ ಮಾಡ್ತಾ ಇದ್ದೀರಾ ನೀವು?
ನಾನು ಯಾವಾಗ ನಿಮ್ಮ ಕುತ್ತಿಗೆಗೆ 3 ಗಂಟೆ ಹಾಕಿದ್ನೋ ಆಗಲೇ ನಮ್ಮಿಬ್ಬರು ಸಂಬಂಧ ಬಾಸು ಎಂಪ್ಲಾಯಿಯಿಂದ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಚೇಂಜ್ ಆಗಿದೆ. ಈಗ ನಾನು ನಿಮ್ಮ ಗಂಡ, ಅದಕ್ಕಿಂತ ಹೆಚ್ಚಾಗಿ ನಿಮ್ಗೊಬ್ಬ ಒಳ್ಳೆ ಫ್ರೆಂಡ್ ಆಗಬಲ್ಲ. ನನ್ನ ಫ್ರೆಂಡ್ ಕಣ್ಣಲ್ಲಿ ನೀರು ಬರೋದು ನನಗಿಷ್ಟ ಇಲ್ಲ. ಹೋಗಿ 2 ಡೇಸಿಂದ ತುಂಬಾ ಸ್ಟ್ರೈನ್ ಆಗಿದೆ. ಮನ್ಸಿಗೆ ದೇಹಕ್ಕೆ ರೆಸ್ಟ್ ಬೇಕು. ಆರಾಮಾಗಿ ನಿದ್ದೆ ಮಾಡಿ, ಯಾವ ಪ್ರಾಬ್ಲಮ್ಮೂ ಇಲ್ಲ. ನೋಡಿ, ಹಾಲು ಬಿಸಿ ಬಿಸಿ ಆಗಿದೆ. ಅಮ್ಮ ಹಾಲಿಗೆ ಹದವಾಗಿ ಸಕ್ಕರೆ ಮಿಕ್ಸ್ ಮಾಡಿರ್ತಾರೆ. ಕುಡಿದ್ರೆ ಮನ್ಸಿಗೆ ಶಾಂತಿ ಸಿಗುತ್ತೆ. ಬಿಸಿ ಬಿಸಿ ಹಾಲು ಕುಡಿದು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅಂತ ಕೋಳಿ ಮರಿ ಹೇಳ್ತಾಳೆ. ತಗೊಳ್ಳಿ. ಹೇ ನೋನೋ, ಸಿನಿಮಾಲಿ ಸೀರಿಯಲಲ್ಲಿ ತೋರಿಸೋ ಹಾಗೆ ಅರ್ಧ ಲೋಟ ಹಾಲು ನೀವು ಕುಡಿದು ಇನ್ನು ಅರ್ಧ ಗಂಡನ ಕೊಡಬೇಕು ಅನ್ನೋ ಟೆನ್ಷನ್ ಎಲ್ಲ ಇಟ್ಕೋಬೇಡಿ. ಪೂರ್ತಿ ಹಾಲು ನೀವೇ ಕುಡೀರಿ.